ನಮ್ಮವ್ವ ನಮ್ಮ ಬದುಕಿನ ಪ್ರೀತಿ. ಅವ್ವ ಅನ್ನೋ ಪದದಲ್ಲೇ ಎಷ್ಟು ಪ್ರೀತಿ ಇದೆ ಅಲ್ವಾ. ಇವತ್ತು ನನ್ನವ್ವನ್ ಬಗ್ಗೆ ಹೇಳ್ತೀನಿ. ಅವಳು ಹೇಗಿದ್ದಾಳೆ ಗೊತ್ತಾ? ಆ ಕೈ ತುಂಬ ಗಾಜಿನ ಬಳೆ, ಬಿಳಿಯಾದ್ರೂ ಬಣ್ಣ ಹಾಕಿ ಕಪ್ಪು ಮಾಡಿರೋ ಆ ಉದ್ದ ಕೂದಲು, ಮೂಗಿನ್ಮೇಲೆ ಒಂದು ದೊಡ್ಡ ನವಿಲು ಡಿಸೈನ್ ಮುಗ್ಬೊಟ್ಟು, ಹಣೆ ಮೇಲೆ ಒಂದೊಡ್ಡ ಬ್ರೌನ್ ಹನೆಬೊಟ್ಟು, ಮೆತ್ತಿಗಿರೋ ಕಾಟನ್ ಸೀರೆನೇ ಬೇಕು. ಇದೆಲ್ಲ ನೋಡಿದ್ರೆ ಥೇಟ್ ಗೌರಮ್ಮ ಥರ. ಎಲ್ಲಾದ್ರೂ ಜೊತೆಗೆ ಸೊಂಟದಲ್ಲೊಂದು ಎಲೆ ಅಡಿಕೆ ಚೀಲ ಇರ್ಬೇಕು. ಇಲ್ಲಾಂದ್ರೆ ಒಂದು ಕ್ಷಣ ಆಕಾಶ ತಲೆಮೇಲ್ ಬಿದ್ದಿರೋ ಥರ ಆಡ್ತಾಳೆ. ಅವಳೇ ನಮ್ಗೆಲ್ಲ ಚಂದಮಾಮ ತೋರ್ಸಿ ಊಟ ಮಾಡ್ಸಿರೋದು. ನಮ್ಮ ಜೀವನದಲ್ಲಿ ನಮಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ಯಾರೆಂದ್ರೆ ಅದು ನಮ್ಮ ಅವ್ವ. 6 ಜನ ಮೊಮ್ಮಕ್ಕಳು ಅಂದ್ರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ. ಹೃದಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಸ್ಥಳ ಇದೆ. ನಮ್ಮ ಅವ್ವಗೆ ಈಗ ಸುಮಾರು 70 ವರ್ಷ. ಆದರೆ ಅವಳನ್ನು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ. ಅವಳ ಎನರ್ಜಿ, ಅವಳ ಮಾತು, ಅವಳ ಕೆಲಸ ಮಾಡುವ ಶಕ್ತಿ ಇವೆಲ್ಲ ನೋಡಿದ್ರೆ 25 ವರ್ಷದ ಯುವತಿಗೂ ನಾಚಿಕೆ ಆಗಬೇಕು. ನಾವು ಇವತ್ತಿನವರೆಗೂ ಅವಳ ಬಾಯಿಂದ 2 ಮಾತು ಕೇಳಿಲ್ಲ. ನನಗೆ ಆಗಲ್ಲ, ನಾನು ಮಾಡಲ್ಲ. ಅವಳು ಯಾವಾಗ್ಲೂ ಸಿದ್ಧ, ನಮಗಾಗಿ, ಮನೆಗಾಗಿ, ಜೀವನಕ್ಕಾಗಿ. ಒಂದು ಕ್ಷಣ ಸೀರೆ ಉಟ್ಕೊಂಡು ಮದುವೆಗೆ ಹೋಗೋಕ್ಕೂ ಸೈ. ಅದೇ ಅವಳು ಇನ್ನೊಂದು ಕ್ಷಣದಲ್ಲೇ ಹೊಲದಲ್ಲಿ ನಿಂತು ಬೆವರು ಸುರಿಸುತ್ತಾ ಕೆಲಸ ಮಾಡಕ್ಕೂ ಜೈ. ಎರಡನ್ನೂ ಒಂದೇ ಜೀವನದಲ್ಲಿ ಹೊತ್ತುಕೊಂಡ ಹೆಂಗಸು ಅವಳು. ಅವಳು ಮಾಡಿದ ಅಡುಗೆ ಬಗ್ಗೆ ಹೇಳಬೇಕಂದ್ರ ಅದರ ರುಚಿಗೆ ಯಾವ 5 ಸ್ಟಾರ್ ಹೋಟೆಲ್ ಕೂಡ ಸಮಾನವೇ ಇಲ್ಲ. ಗ್ಯಾಸ್ ಇಲ್ಲ, ಗ್ರೈಂಡರ್ ಇಲ್ಲ, ರೆಡಿ ಮಸಾಲೆ ಇಲ್ಲ. ಆದ್ರೂ ಅವಳು ಮಾಡೋ ಥರ ದೋಸೆ ಯಾರೂ ಮಾಡಿಲ್ಲ. ಯಾಕಂದ್ರೆ ಅದರ ವಿಶೇಷ ಅಂದ್ರೆ ಅದು ಅವಳ ಪ್ರೀತಿ. ಅವ್ವ, ನಿಂತರ ಅಡುಗೆ ಯಾರೂ ಮಾಡಲ್ಲ ಅಂತ ನಾವು ಹೇಳಿದ್ರೆ ಸಾಕು, ಖುಷಿಯಲ್ಲಿ ಅಡುಗೆ ಮನೆಗೆ ಓಡಿ ಹೋಗಿ ನಳಪಾಕವೇ ರೆಡಿ ಮಾಡಿಬಿಡ್ತಾಳೆ. ಅಷ್ಟೂ ಉತ್ಸಾಹ ಅವಳಿಗೆ. 70 ವರ್ಷ ಆದ್ರೂ ತವರು ಮನೆ ಅಂದ್ರೆ ಸಾಕು, ಬ್ಯಾಗ್ ಇಸ್ಕೊಂಡು ತುದಿ ಕಾಲಲ್ಲಿ ನಿಂತಿರ್ತಾಳೆ ನನ್ನವ್ವ. ಅಷ್ಟು ಪ್ರೀತಿ ಅವಳಿಗೆ. ನಿಂಗೇನ್ ಬೇಕು ಹೇಳವ್ವ ಅಂದ್ರೆ ಅವಳ ಬಾಯಿಂದ ಬರೋ ಒಂದೇ ಮಾತು, ನಂಗೇನ್ ಬೇಡ, ನೀವು ಚೆನ್ನಾಗಿರಿ. ನಾವು ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ನಮ್ಮನ್ನು ತನ್ನ ಮಕ್ಕಳಂತೆ ನೋಡಿಕೊಂಡಿರುವುದು ಅವಳೇ. ನಾವು ಅಸ್ವಸ್ಥರಾದ್ರೆ ನಮ್ಮಿಗಿಂತ ಹೆಚ್ಚು ನೋವಾಗುವುದು ಅವಳಿಗೆ. ನಾವು ಹೊರಗೆ ಹೋಗುವಾಗ ಯಾರೂ ನೋಡತಿಲ್ಲ ಅಂತ ನೋಡಿ ನಮ್ಮ ಕೈಯಲ್ಲಿ ಚುಪ್ಪಾಗಿ ಹಣ ಇಡುವುದು ಅವಳೇ. ನಾವು ಕಾರ್ಯಕ್ರಮಗಳಿಂದ ಮನೆಗೆ ಬಂದ್ರೆ ಮೊದಲಿಗೆ ನಮ್ಮ ದೃಷ್ಟಿ ತೆಗೆಯುವುದು ಅವಳೇ. ನಮ್ಮಿಗೆ ಅವ್ವ ಅಂದ್ರೆ ಕೇವಲ ಅಜ್ಜಿಯಲ್ಲ, ಅವಳು ನಮ್ಮ ಮನೆಯ ಹೃದಯ, ನಮ್ಮ ಬದುಕಿನ ಶಕ್ತಿ, ನಮ್ಮ ಜೀವನದ ನಿಜವಾದ ದೇವರು. ನಮ್ಮವ್ವ, ಅವಳು ಬದುಕಿರುವ ಪ್ರೀತಿ. ಅವಳೇ ಪದ್ಮ, ಅವಳೇ ಗೌರಿ.